ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಗೋರೂರು ಚನ್ನಬಸಪ್ಪನವರು ಅಧ್ಯಕ್ಷರಾಗಿದ್ದ ಸಾಹಿತ್ಯ ಸಮ್ಮೇಳನ ಮಂಡ್ಯದ ಆ ನುಡಿ ಜಾತ್ರೆ 8 ತಿಂಗಳ ನಂತರ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ ಸಂದರ್ಭದಲ್ಲೇ ನಮ್ಮ ಗೋರೂರು ಚನ್ನಬಸಪ್ಪನವರು ಭಾಳ ವಿಷಾದದಿಂದ ನೋವಿನಿಂದ ಈ ಜಾತ್ರೆ ಆದ ನಂತರ ಆದಂಥ ಘಟನಾವಳಿ ನೆನೆದುಕೊಂಡು ಭಾಳಷ್ಟು ನೊಂದರು. ಅವರು ನೋವಿನ ಮೂಲಕ ನೋವಾದ್ದನ್ನು ಭಾಳ ನೋವಿನಿಂದ ವ್ಯಕ್ತಪಡಿಸಿದರು. ಇಂಥ ಘಟನೆ ಸಾಹಿತ್ಯ ಪರಿಷತ್ತಲ್ಲಿ ಆಗಬಾರ್ದು. ಕಸಾಪದಲ್ಲೇ ಕನ್ನಡ ಸಾಹಿತ್ಯ ಪರಿಷತ್ತಪ್ಪ ಅಂದ್ರೆ ಅದು ಅಲ್ಲಿ ಅಧಿಕಾರಕ್ಕಾಗಿ ಬರುವಂಥದ್ದಲ್ಲ, ನಾವು ಸೇವೆಗಾಗಿ ಬರುವಂಥದ್ದು, ಕನ್ನಡದ ಸೇವೆಗಾಗಿ ಕೊಡುವಂಥದ್ದು, ಕನ್ನಡಿಗರ ಕನ್ನಡದ ಒಂದು ನಯ ವಿನಯ ಅದರ ಶ್ರೇಷ್ಠ ಸಂಸ್ಕೃತಿ ತಿಳಿಸುವಂಥದ್ದು. ಅಂಥ ಒಂದು ಸಾಹಿತ್ಯ ಪರಿಷತ್ತಲ್ಲೇ ಹಣದ ವ್ಯವಹಾರಗಳು ಏನೇನೋ ಆಗ್ತಾ ಇದ್ದಾವೆ. ಇದು ಆಗೋದು ಭಾಳ ನೋವಿನ ಸಂಗತಿ ಅಂತೇಳಿ ಹೇಳಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ವಿಶೇಷವಾಗಿ ನುಡಿ ಜಾತ್ರೆಯ ನಂತರ ಪರಿಷತ್ತಿಗೆ ಸಂಬಂಧಿಸಿರುವ ಬೆಳವಣಿಗೆಯಿಂದ ನಾನು ನೊಂದುಕೊಂಡಿದ್ದೇನೆ. ಪರಿಷತ್ತು ಕನ್ನಡದ ನುಡಿ ದೇಗುಲ ಮಾತ್ರವಲ್ಲ, ಕನ್ನಡಿಗರ ನಡೆ ದೇಗುಲವೂ ಆಗಿದೆ. ಕಾರ್ಯಭಾರದ ಹೊಣೆ ಹೊತ್ತಿರುವ ಅದರ ಪದಾಧಿಕಾರಿಗಳು ಹೆಚ್ಚು ಎಚ್ಚರ ವಹಿಸಬೇಕು. ಭಾಳ ಸತ್ಯವಾದ ಮಾತು. ಯಾಕಂದ್ರೆ ಅಲ್ಲಿ ಹೋಗಿ ದುಡ್ಡು ಮಾಡ್ಕೊಳ್ಳೋದು, ದುಡ್ಡು ಹಿಡಿದು ಆರಾಮ್ ಹಿಡಿದು ಲೈಫ್ ಎಂಜಾಯ್ ಮಾಡೋದು ಅಂತಲ್ಲದು. ಅದು ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ, ಕನ್ನಡದ ಕಲೆ, ಸಂಗೀತ ಎಲ್ಲವನ್ನು ಒಂದು ನಿಟ್ಟಿನಲ್ಲಿ ಜೊತೆಯಲ್ಲಿ ತೆಗೆದುಕೊಳ್ಳುವಂಥ ಸಾಹಸ ಮಾಡುವಂಥದ್ದು ಪರಿಷತ್. ಅನೇಕ ಒಳ್ಳೆಯ ಕಲಾವಿದರನ್ನ, ಲೇಖಕರನ್ನ ಹೊರಗೆ ತರುವಂಥ ಕೆಲಸ ಆ ಪರಿಷತ್ತು. ಹೀಗಾಗಿ ಕನ್ನಡದ ಉಳಿವಿನ ಜೊತೆಗೆ ಕನ್ನಡದ ಬೆಳವಣಿಗೆಯೂ ಸಹ ಸಾಹಿತ್ಯ ಪರಿಷತ್ ಸಾಕಷ್ಟು ಇತಿಹಾಸ ತುಂಬ ಹೆಲ್ಪ್ ಮಾಡ್ಕೊಂಡು ಬಂದಿದ್ದು, ಸಹಾಯ ಮಾಡ್ಕೊಂಡು ಬಂದಿದ್ದು ನಾವು ನೋಡಿದ್ದೀವಿ. ಅಂಥ ಪರಿಷತ್ತನ್ನು ಇವತ್ತೇನು ನೋಡ್ತಾ ಇದ್ದೀವಿ ಅಂತ. ದುಡ್ಡು ತಿಂದರು, ಮಾಡಿದ್ರು, 30 ಕೋಟಿ ಒಳಗೆ ಎಷ್ಟು ತಿಂದರು, 2.5 ಕೋಟಿಲಿ ಎಷ್ಟು ಹೊಡೆದ್ರು. ಮಹೇಶ್ ಜೋಶಿ ಅವರು ಲೆಕ್ಕಪತ್ರ ಸರಿ ಇಲ್ಲ ಅನ್ನುವಂಥ ಇವು ಆರೋಪ ಪ್ರತ್ಯಾರೋಪಗಳು. ಕೋಡಿ ಮೆಟ್ಲು ಹತ್ತಿದ್ದು, ಅದೇ ಕಾಲಕ್ಕೆ ಅದರ ಪರಿಸ್ಥಿತಿನ ಬಯಲಾಗ್ತಿದ್ದಕ್ಕೆ ಪ್ರಯತ್ನ ಮಾಡಿದ್ದು, ಇವೆಲ್ಲವೂ ಈಗ ನೆನೆಸ್ಕೊಂಡ್ರೆ ನಿಜವಾಗಿ ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿಯ ಅನ್ನುವಂಥದ್ದು. ಯಾಕಂದ್ರೆ ಗೌರವಾನ್ವಿತ ಪೋಸ್ಟ್ ಅದೊಂದು ಇಡೀ ನಮ್ಮ ಕನ್ನಡ ಸಂಸ್ಕೃತಿಯ ದೇಗುಲ, ನಿಶ್ಚಿತದಲ್ಲಿ ಎರಡು ಮಾತಿಲ್ಲ. ಅಂತಲ್ಲೇ ಮಹೇಶ್ ಜೋಶಿ ಅಂತ ಒಬ್ಬ ವ್ಯಕ್ತಿಗಳು ಅದನ್ನು ಸಾಹಿತ್ಯದ ಗಂಧ ಗಾಳಿ ಇಲ್ಲಂತ ಹೇಳಬೇಕಾಗಿದೆ. ಕೇವಲ ದುಡ್ಡು ಹೊಡೆಯೋದಕ್ಕಾಗಿ, ದುಡ್ಡು ಮಾಡೋದಕ್ಕೆ ಬಂದಂಥ ವ್ಯಕ್ತಿ ಏನೋ ಇರಲಿ, ಅವರು ಯಾವುದೋ ರೈಟ್ ವಿಂಗ್ ಇರಲಿ, ಲೆಫ್ಟ್ ವಿಂಗ್ ಇರಲಿ, ಯಾವುದೋ ಒಂದು ವಿಂಗ್ ಇರಲಿ, ನಮಗೇನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ನಾವೆಲ್ಲರೂ ಮನಸ್ಸಿನಿಂದ ನಮ್ಮ ಏನಪ್ಪ ಅಂದ್ರೆ ರೈಟ್ ವಿಂಗದ ಅನೇಕ ಲೇಖಕರು ನಾವು ಒಪ್ಪಿಕೊಂಡಿವಿ. SL ಭೈರಪ್ಪನವ್ರನ್ನ ಒಪ್ಪಿಕೊಂಡಿವಿ. ಅವ್ನ ಪ್ರೀತಿಯಿಂದ ಓದ್ತೀವಿ ಅವ್ರ ಕಾದಂಬರಿಗಳನ್ನ. ಅವ್ರ ಬಗ್ಗೆ ನಮಗೆ ಯಾರಿಗೂ ನಮ್ಮಲ್ಲಿ ಇಲ್ಲವೇ ಭೇದ ಭಾವ. ಇದರರ್ಥ ಮಹೇಶ್ ಜೋಶಿ ಅವರನ್ನು ನಾವು ರೈಟ್ ವಿಂಗದವ್ರು ಟೀಕೆ ಮಾಡ್ತಾ ಇಲ್ಲ. ಅವ್ರು ಯಾವುದೇ ವಿಂಗ್ ಇರಲ್ರಿ. ಅಡಿಗರು ಯಾವ ವಿಂಗ್? ಅವರು ಜನಸಂಘದಿಂದ ಬಂದಂಥವ್ರು. ಅಡಿಗರನ್ನೆಲ್ಲ ಅಪ್ಕೊಂಡಿದ್ದೀವಿ ನಾವು, ನಮ್ಮ ಸಾಹಿತ್ಯದ ಪಿತಾಮಹ ಅಂತೇಳಿ. ಜೊತೆಗೆ ಅವ್ರ ಕಾವ್ಯವನ್ನು, ಅವರ ಬರವಣಿಗೆಯನ್ನು ಮೆಚ್ಚಿಕೊಂಡಿದ್ದಾರೆ ಸಾಕಷ್ಟು ಜನ. ಆದರೆ ಅದು ವೈಚಾರಿಕ ಚಿಂತನೆ, ವೈಚಾರಿಕ ಘರ್ಷಣೆ, ಸಂಘರ್ಷಣೆ ಇದು ಮಾಡಿದ್ದಂಥದ್ದು ಭ್ರಷ್ಟಾಚಾರದ ಅವ್ಯವಹಾರ. ರಾಜಕೀಯ ಇಲ್ಲಿ ಆಗ್ರಿ. ಅದು ರಾಜಕೀಯ ದುಡ್ಡು ಮಾಡೋದು, ಮತ್ತಕ್ಕಾಗಿ ದುಡ್ಡು ಹಂಚೋದು, ಮತ್ತೇನೋ ಮಾಡೋದು, ಸುಳ್ಳು ಹೇಳೋದು, ದಗಲ್ಬಾಜಿ ಮಾಡೋದು. ಇಲ್ಲಿವರೆಗೆ 2.5 ಕೋಟಿ ರೂಪಾಯಿ ವ್ಯವಹಾರದ ಬಗ್ಗೆ ಇನ್ನೂ ಹೇಳ್ತಾ ಇಲ್ಲ. ಅದಕ್ಕಾಗಿ ಅಲ್ಲೇ ಪ್ರಶ್ನೆ ಮಾಡ್ತಾರಂತೇಳಿ ನಮ್ಮ ಮಹೇಶ್ ಜೋಶಿ ಅವರು ಈ ಸಭೆಗೆ ಬೆಲ್ಲದಾರತಿ ಸ್ಮರಣ ಸಂಚಿಕೆ ಈ ಸಭೆಗೆ ಬರದೆ ದೂರ ಉಳಿದಿದ್ದು ನಾವು ಗಮನಿಸಿದ್ರೆ ಯಾವ ಹಂತಕ್ಕೆ ಬಂದಿದ್ದೀವಿ ಅಂತ. ಅದಕ್ಕಾಗಿ ಗೋರೂರು ಚನ್ನಬಸಪ್ಪನವರು ಬಹಳ ನೋವಿನಿಂದ ಮಾತನ್ನು ಹೇಳಿದ್ದಾರೆ. ಇದು ಆಗಬಾರ್ದು, ಇದು ಕನ್ನಡ ಸಾಹಿತ್ಯ ಪರಿಷತ್ತ ಅಂತೇಳಿ. ಇದಕ್ಕೆ ಸರ್ಕಾರ ಹಸ್ತಕ್ಷೇಪ ಮಾಡಲೇಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಈ ಪರಿಷತ್ ಏನಪ್ಪ ಚುನಾವಣೆ ನಡೆಯೋದು ಇದು ಕೇವಲ ಒಂದು ಏನಪ್ಪ ಅಂದ್ರೆ ರಾಜಕೀಯ ಚುನಾವಣೆ ಅಲ್ಲದು. ಇದು ಮೊದಲು ನಾವು ಗಮನದಲ್ಲಿಡಬೇಕಾಗಿದೆ. ಆದರೆ ದುರಂತ ಇತ್ತೀಚೆಗೆ ಯಾವುದೋ ಅಧಿಕಾರಿ ಬರ್ತಾನೆ, ಮತ್ತೊಬ್ಬರು ಬರ್ತಾರೆ, ವ್ಯಾಪಾರಿಗಳು ಬರ್ತಾರೆ. ಅವ್ರು ಬರಬಾರಂತಲ್ಲ, ಕನ್ನಡ ಸೇವೆ ಮಾಡಲಿ. ಆದರೆ ಅಧ್ಯಕ್ಷನ ಅವ್ರಿಗೆ ಹಾಕ್ರಿ. ಒಬ್ಬ ಸಾಹಿತ್ಯ ಕೊಡಬೇಕಾದಂಥದ್ದು, ಪ್ರಾಮಾಣಿಕ ವ್ಯಕ್ತಿ ಕೊಡಬೇಕಾದದ್ದು, ಅದನ್ನು ಲಿಮಿಟೆಡ್ ಈ ರಾಜ್ಯದ ಕವಿಗಳನ್ನು, ಕಲಾಕಾರರನ್ನು ಕೂಡಿಸಿಕೊಂಡು ಮಾಡುವಂಥದ್ದು. ಅವರ ಮೂಲಕ ತಮ್ಮಲ್ಲೇ ಒಳ್ಳೆಯ ಜನರನ್ನು ಆಯ್ಕೆ ಮಾಡಿ
ಈ ಒಂದು ವ್ಯವಸ್ಥೆಯನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಸಾಹಸ ಮಾಡಬೇಕಾಗಿತ್ತು. ಆದರೆ ಇವತ್ತು ದುರಂತ ಏನಾಗಿದೆ ಅಂದರೆ ಮಹೇಶ್ ಜೋಶಿ ಅಂತವ್ರು ಬಂದ ಅದು ಇವತ್ತು ರಾಜಕೀಯ ಪುಡಾರಿಗಳಿಗಿಂತಲೂ ಹೆಚ್ಚಿನ ಜಾಗ ಆಗಿ ಹೋಗ್ಬಿಟ್ಟದ ಅಲ್ಲಿ. ಅದಕ್ಕಾಗಿ ತಿಕ್ಕಾಡು ಶುರುವಾಗಿಬಿಟ್ಟದ. ಹೌದು ಇವತ್ತು ಎಚ್ಚರಗೊಂಡಿದ್ದಾರೆ ನಮ್ಮ ಸಾಹಿತಿಗಳು ಅನೇಕರು. ನಮ್ಮ ಸಿದ್ದರಾಮಯ್ಯನವರಾಗಿರ್ಬೋದು, ಅದು ಅವ್ರ ಜೊತೆಗೆ ನಮ್ಮ ಇನ್ನೂ ಅನೇಕರ ಸಾಹಿತಿಗಳು ಬರ್ತಾರೆ, ವಿರೋಧ ಮಾಡ್ತಾಯಿದ್ರು ಅವ್ರನ್ನ. ಭಾಳ ಲೇಟ್ ಆಯ್ತು ರೀ ಇದು. ಆಗಲೇ ಎಚ್ಚರಗೊಳ್ಬೇಕಾಗಿತ್ತು, ಎಚ್ಚರಗೊಳ್ಳಿಲ್ಲ. ಅದ್ರ ಪರಿಣಾಮ ಇವತ್ತು ನಮ್ಮ ಸಾಹಿತಿಗಳಲ್ಲೂ ಒಂದಿಷ್ಟು ಏನಪ್ಪ ಅಂತಂದ್ರೆ ಆಯ್ತಪ್ಪ ಯಾರು ಆಗಲಿ ನಡೆಸ್ಕೊಂಡು ಹೋಗ್ರಿ, ನಾವು ಅದ್ರ ಬಗ್ಗೆ ಉಸಾರ ಬೇಕಾಗಿಲ್ಲ ಅನ್ನೋಂಥ ಮನೋಧರ್ಮ. ಆದರೆ ಕೆಲವೊಮ್ಮೆ ಇದು ನಮಗೆ ವೈರಿಯಾಗಿ ಹೋಗ್ಬಿಡ್ತದೆ. ಯಾಕಂದ್ರೆ ನಾವು ಪ್ರಶ್ನೆ ಮಾಡಲಿಲ್ಲಪ್ಪ ಅಂತಂದ್ರೆ ಒಬ್ಬ ಅಯೋಗ್ಯನ ತಂದು ಕೂಡಿಸಿದ್ರೆ ಅದು ದುಷ್ಪರಿಣಾಮ ಅನುಭವಿಸ್ಬೇಕಾಗ್ಯದ. ಕನ್ನಡ ಸಾಹಿತ್ಯ ಪರಿಷತ್ ಬಿಟ್ಟಿರ್ಬೋದು, ರಾಜಕೀಯ ರಂಗ ಆಗಿದೆ, ಅಲ್ಲೂ ಚುನಾವಣೆ ಸರಿ ಬಡದಾಡ್ತಾ ಇರ್ತಾರೆ ಅನ್ನೋಂಗಾಗಿ ಹೋಗ್ಬಿಟ್ಟದ. ಮಹೇಶ್ ಜೋಶಿ ಅವರಿಗೆ ಬೆಂಬಲಿಸಿದವರೆಲ್ಲರೂ ಹೆಚ್ಚು ಕಡಿಮೆ ವ್ಯಾಪಾರ ಮಾಡೋದು ಜನರು ಏನೋ ಅಂತ ಅನ್ನಿಸ್ತದೆ. ಯಾಕಂದ್ರೆ ಇದು ವ್ಯಾಪಾರ ಕ್ಷೇತ್ರ ಅಲ್ಲ, ಇದು ರಾಜಕೀಯ ಕ್ಷೇತ್ರ ಅಲ್ಲ. ಕೇವಲ ಮನಸ್ಸನ್ನು ಶಾಂತಿ ಇಟ್ಟುಕೊಂಡು ಸಮಾಜದ ಮನಸ್ಸುಗಳನ್ನು, ಸಮಾಜದ ವ್ಯಕ್ತಿ ನಡುವಿನ ಸಂಬಂಧಗಳನ್ನು, ಸಮಾಜವನ್ನು ತಿದ್ದುವ ಕೆಲಸವನ್ನು ಈ ಸಾಹಿತಿಗಳು ಮಾಡ್ತಾಯಿರ್ತಾರೆ. ಸಮಾಜ ಏನಾದರೂ ಇವತ್ತೊಂದು ಗಟ್ಟಿಕೊಂಡು ಉಳಿದಿದ್ರೆ ಅದು ದೊಡ್ಡ ಪಾತ್ರ ಸಾಹಿತಿಗಳು. ಅವ್ರು ಎಲ್ಲೂ ಕಾಣೋದಿಲ್ಲ, ಆದರೂ ನಮ್ಮ ಜೊತೆಗಿದ್ದಾರೆ. ಇವತ್ತು ನೋಡಿರಿ, ಬಸವಣ್ಣವ್ರು ನಮ್ಮ ಜೊತೆಗೆ ಎಂತೋ ಬಂದು ಹೋಗಿದ್ದಾರೆ. ಅದಾರ ಅವ್ರು ಸಾಹಿತ್ಯನೂ ಹೌದು, ಚಿಂತಕರು ಹೌದು. ಎಷ್ಟು ಜನ ಬಂದು ಹೋಗಿ ನಮ್ಮ ಜೊತೆ ಇನ್ನೂ ಅದಾರ ನಮ್ಮ ಜೊತೆ. ಇದಕ್ಕೆ ಕಾರಣ ಅಂದ್ರೆ ಬರವಣಿಗೆ, ಸಾಹಿತ್ಯ ಮನುಷ್ಯನ ತಯಾರು ಮಾಡುವಂಥದ್ದು. ನಮಗೆ ಹೇಳಲಾರ್ದು ಕೇಳಲಾರ್ದು ನಮ್ಮನ್ನು ಶುದ್ಧ ಮಾಡುವಂಥ ಕೆಲಸ. ಅಂಥ ಒಂದು ಕೆಲಸವನ್ನು ಒಂದು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಹಧರ್ಮಿಣಿ ಅಂತೋ, ಒಳ್ಳೆಯ ಗೆಳತಿ ಅಂತೋ, ಒಳ್ಳೆಯ ಗೆಳೆಯನಂತೋ ನಮ್ಮ ಜೊತೆಗಿದ್ದಂಥದ್ದು ಅದನ್ನು ನಾವು ಭಾಳ ಏನಪ್ಪ ಅಂತೀವಿ ಅಂದ್ರೆ ಜೋಪಾನ ಮಾಡ್ಕೊಂಡು ಹೋಗುವಂಥ ಕೆಲಸ ನಮ್ಮೆಲ್ಲರದ್ದು ಅದು. ಅದು ನಾವು ಇವತ್ತು ಅದು ಮಾಡ್ತಾಯಿಲ್ಲ. ಯಾರ್ಯಾರ್ದೋ ಕೈಯಲ್ಲಿ ಕೊಡ್ತಾಯಿದ್ವಿ ನಮ್ಮ ಸಾಹಿತ್ಯ ಪರಿಷತ್ತರ. ಹೀಗಾಗಿ ನಮ್ಮ ಸಾಹಿತ್ಯ ಪರಿಷತ್ತಲ್ಲಿ ತಿಕ್ಕಾಡು ಭ್ರಷ್ಟರು ಸೇರ್ತಾ ಇದ್ದಾರೆ, ದುಡ್ಡು ಹೊಡ್ಲಿಕ್ಕೆ ನೋಡ್ತಾ ಇರ್ತಾರೆ, ಕಮಿಷನ್ ಮೇಲೆ ದಂಧೆ ಮಾಡ್ತಾ ಇರ್ತಾರೆ. ಒಂದಕ್ಕೆ 10 ರೇಟ್ ಹಚ್ತಾರೆ. ಒಂದು ಗ್ಲಾಸ್ ತೊಗೊಳೋದು ರೂಪಾಯಿ 2 ರೂಪಾಯಿ ಬೀಳ್ತಿದ್ರೆ 10-20 ಹೋಸ್ತಾರೆ. ಪ್ಲೇಟಿಗೆ 100 ರೂಪಾಯಿ ಜಂಪ್ ಮಾಡಿ ತೋರಿಸ್ತಾರೆ. ಒಟ್ಟಿನಲ್ಲಿ ತುಳುಗರ ಸಂತೆ ಆಗಿ ಹೋಗ್ಬಿಟ್ಟದ. ಅದನ್ನೇ ಈಗ ಎನ್ಕ್ವೈರಿ ಮಾಡೋಣ ಬಾರಪ್ಪ ಅಂದ್ರೆ ಬರಲಿಕ್ಕೆ ತಯಾರಿಲ್ಲ ಮನುಷ್ಯ. ಅದನ್ನು ಕೋರ್ಟ್ಗೆ ಒಯ್ಯೋದು, ಕೋರ್ಟ್ ಮ್ಯಾಟರ್ ಮಾಡೋದು, ಕೋರ್ಟಲ್ಲಿ ಜಗಾಡುವಂಥ ವಿಷಯ ಮಾಡಿದ್ದಾರೆ. ಕೋರ್ಟ್ಗೆ ಒಯ್ಯುವಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನದ ಅಲ್ಲಿ ಹೋಗಿ ಏನು ಮಾತಾಡೋದು? ಬಯಲಾ ಬಗ್ಗೆ ಬೆನ್ನತ್ತಿದ್ದಾರೆ ಮನುಷ್ಯ. ಅಂದ್ರೆ ತನಗೆ ಬೇಕಾದಂಥವ್ರು ಅದನ್ನು ಸೇರಿಸ್ಕೊಂಡು ಅದನ್ನು ಶಾಶ್ವತವಾಗಿ ಅದು ಯಾರಪ್ಪ ಸ್ವತ್ತು ಅಂದರೆ ಮಹೇಶ್ ಜೋಶಿ ಅವ್ರ ಸ್ವತ್ತು ಕನ್ನಡ ಸಾಹಿತ್ಯ ಪರಿಷತ್ ಅನ್ನೋ ಮಾಡಲಿಕ್ಕೆ ಹೊರಟಿದ್ದಾರೆ. ಇನ್ಸರ್ಟ್ ಮಾಡಲಿಕ್ಕೆ ಆಗ್ತದನ? ಯಾಕಂದರೆ ರಾಜ್ಯ ಜಿಲ್ಲಾ ಅಧ್ಯಕ್ಷರನ್ನು ತಾನು ಆಯ್ಕೆ ಮಾಡವ, ತಾಲೂಕು ಅಧ್ಯಕ್ಷರು ತಾನು ಆಯ್ಕೆ ಮಾಡೋರು, ಮತ್ತು ಸ್ವತಃ ಅಧ್ಯಕ್ಷರು ತಾನೇ ಉಳಿದು ಇವೆಲ್ಲ ವಿಚಾರಧಾರೆ ಮಹೇಶ್ ಜೋಶಿಯಲ್ಲಿ ಇರೋದ್ರಿಂದಾಗೆ ಇವತ್ತು ಮಹೇಶ್ ಜೋಶಿ ಆ ಒಂದು ಸ್ಥಾನಕ್ಕೆ ಬರ್ತಾಯಿಲ್ಲ, ಮೀಟಿಂಗ್ ಬರ್ತಾಯಿಲ್ಲ, ದೂರ ಓಡ್ತಾ ಇದ್ದಾರೆ. ಅವ್ರ ಬೆನ್ನತ್ತಿ ನಮ್ಮ ಸಾಹಿತಿಗಳು ಓಡಾಡುವಂಥ ಪ್ರಸಂಗ ಇವತ್ತು ನಿರ್ಮಾಣ ಆಗಲಿರ್ತದೆ. ಈ ಎಲ್ಲ ನೆಲೆಯಲ್ಲೇ ಸಾಹಿತ್ಯ ಪರಿಷತ್ ಇವತ್ತೇನು ಅವ್ರ ಮಧ್ಯೆ ಜಗಳ ಶುರುವಾಗಿದ್ದಾರೆ, ಎಲ್ಲ ಬೀದಿ ಬಂದು ನಿಂತದೆ. ಇವತ್ತು ನಾನು ಕಳ್ಳ, ನೀನು ಕಳ್ಳ, ಯಾರು ಸುತ್ತಿದ್ದಾರೆ ಅದಕ್ಕೆ ಯಾರು ಸುತ್ತಿದ್ದಾರೆ ಅನ್ನೋದನ್ನು ಇನ್ನು ಸಾಹಿತಿಗಳೆಲ್ಲ ನಿರ್ಧಾರ ಮಾಡಿ ಮುಂದಿನ ಒಂದು ಏನಪ್ಪ ಚುನಾವಣೆಯಲ್ಲಿ ಅನ್ನೋಕ್ಕಿಂತಲೂ ಮುಂದಿನ ನಾಯಕರು ಯಾರಪ್ಪ ಉತ್ತಮರದಾರ ಹುಡುಕಾಡಿ ಅವ್ರು ಮಾಡಬೇಕು. ಜೊತೆಗೆ ಬಯಲಾ ತಿದ್ದು ಅನ್ನೋಕ್ಕಿಂತಲೂ ಕೇವಲ ಸಾಹಿತಿಗಳಿಗೆ ಮಾತ್ರ ಅನ್ನುವಂಥ ಒಂದು ಮಾತು ಸೇರಿಸಿ ಮಾಡಿದರೆ ಉತ್ತಮ. ಅದು ಪಾಪ ಹಿಂದಿನವರು ಕನ್ನಡ ಸೇವೆ ಮಾಡೋದ್ರ ಬರಲಿ, ಎಲ್ಲರೂ ಒಳ್ಳೆಯವರು ಬರಲಿ ಮಾಡೋಣ ಮಾಡಿದಂಥ ಒಂದು ಓಪನ್ ಮೈಂಡೆಡ್ ಡಿಸಿಷನ್ಗೆ ಇವತ್ತಿಂಥ ದುರಂತ ಬರಲಿಕ್ಕಂಥದ್ದು ನಾವು ನೋಡಿದರೆ ಭಾಳ ಕಳವಳ ಆಗ್ತದೆ ಯಾರಿಗಾದರೂ. ಅದೇನೋ ಆಗಲಿ, ಈ ಒಂದು ನಮ್ಮ ಕಸಪ ಈ ವ್ಯವಸ್ಥೆ ಬದಲಾಗಲೇಬೇಕಾಗಿದೆ. ಗೌರವ ಚನ್ನಬಸಪ್ಪನವರು ಹೇಳಿದಂಗೆ ಹೊಸದು ಬರಲಿ, ಒಳ್ಳೆಯವ್ರು ಬರಲಿ, ಯೋಗ್ಯರು ಬರಲಿ, ಸಾಹಿತಿಗಳು ಬರಲಿ ಅಂತ ಹೇಳ್ತಾ ಈ ಬೆಲ್ಲದ ಆರತಿ ಸ್ಮರಣ ಸಂಚಿಕೆಯನ್ನು ನೆನಪಿಸಿಕೊಳ್ತಾ ಅದರ ಫಂಕ್ಷನ್ನ ನಡೆದು ಆ ಸ್ಮರಣ ಸಂಚಿಕೆ ಬಿಡುಗಡೆ ಆಗಿದ್ದು ಎಲ್ಲ ಈಗ ನಮ್ಮ ಸಾಹಿತಿಗಳ ಮಧ್ಯದ ಅಂತ ಹೇಳ್ತಾ ಮೊದಲು ಸಾಹಿತ್ಯ ಪರಿಷತ್ತಿನ ಆಡಳಿತ ಸ್ವಚ್ಛ ಆಗಲಿ ಅಂತ ಹೇಳ್ತಾ ನನಗನ್ನಿಸಿದ ಕೆಲವು ಮಾತುಗಳು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಆಗ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ಚಿತ್ರನಾಮಿದು ಸತ್ಯದ ಕೈಗರಣೆ ವಂದನೆಗಳು.